ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೋನಿಕಾ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಹಬ್ಬ ಏನಂದರೆ ಪಿತೃಪಕ್ಷ, ಹಿರಿಯರ ಹಬ್ಬ. ಹಿರಿಯರಿಗೆ ಪೂಜೆ ಮಾಡಿ ಎಡೆ ಮಾಡಿ ಹಬ್ಬದ ಊಟನ ಕಂಪ್ಲೀಟ್ ಮಾಡೋಕ್ಕೂ ಮುಂಚೆ ಹಬ್ಬದ ಪೂಜೆನ ಫಸ್ಟ್ ಕಂಪ್ಲೀಟ್ ಮಾಡಬೇಕು. ನಾವು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ನಮ್ಮ ಅಜ್ಜಿ ಇಲ್ಲಿ ನಮ್ಮಮ್ಮಗೆ ಗೈಡ್ ಮಾಡ್ತಾ ಇದ್ದಾರೆ. ಕಳಸದೊಳಗೆ ಕಾಯಿನ್ ಹಾಕಿ ಆಮೇಲೆ ನೀಟಾಗಿ ಎಲೆ ಎಲ್ಲ ಇಟ್ಟು ಕಳಸನ ರೆಡಿ ಮಾಡಿ ಹಾಗೆ ಹೊಂಬಾಳೆ ಇಡ್ತಾ ಇದ್ದಾರೆ. ಈ ಹಬ್ಬದಲ್ಲಿ ಗೈಸ್ ಹೊಂಬಾಳೆ ಇಡೋದು ತುಂಬ ಮುಖ್ಯ, ಅದು ತುಂಬ ಶ್ರೇಷ್ಠ ಆಗಿರುತ್ತೆ. ಸೊ ಅಮ್ಮ ಅಜ್ಜಿ ಒಂದು ಕಡೆ ಎಲ್ಲ ರೆಡಿ ಮಾಡ್ತಾ ಇದ್ರೆ ನಾನು ಮನೆ ದೇವರಿಗೆ ಪೂಜೆ ಮಾಡ್ತಾ ಇದ್ದೆ. ನಾವು ಯಾವುದೇ ಹಬ್ಬ ಸ್ಟಾರ್ಟ್ ಮಾಡಲಿ ಮೊದಲಿಗೆ ಮನೆ ದೇವರಿಗೆ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನು ನಾವು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ನಮ್ಮ ಮನೆಗೆ ಒಂದು ಪುಟ್ಟ ಕಳಸ ರೆಡಿಯಾಗಿತ್ತು. ಇಲ್ಲಿ ನಮ್ಮ ಅಜ್ಜಿ ತಾತ ಹಾಗೆ ಇವರು ಅಜ್ಜಿ ತಾತ ಬಂದು ನಮ್ಮ ತಾತ ಅವರ ಅಪ್ಪ ಅಮ್ಮ. ಸೊ ಈ ಸರಿ ನನ್ನ ಸಿಬ್ಲಿಂಗ್ಸ್ ಇರಲಿಲ್ಲ. ಸೊ ನಾನೆಲ್ಲ ಬರೀ ಅಂದರೆ ಮನೆ ದೇವ್ರಿಗೆ ಪೂಜೆ ಮಾಡೋದು ಅದರಲ್ಲೇ ಟೈಮ್ ಆಗೋಯ್ತು. ನಮ್ಮಮ್ಮಗೆ ನಾನು ಏನೂ ಹೆಲ್ಪ್ ಮಾಡೋಕ್ಕಾಗಲಿಲ್ಲ. ಸೊ ನಮ್ಮ ಅಜ್ಜಿ ನಮ್ಮಮ್ಮಂಗೆ ಗೈಡ್ ಮಾಡಿಕೊಂಡು ಹಾಗೆ ಹೆಲ್ಪ್ ಮಾಡ್ತಾಯಿದ್ರು. ಕಳಸ ಎಲ್ಲ ರೆಡಿ ಆದಮೇಲೆ ಅಕ್ಕಸ್ತೆ ಇಟ್ಟು ಅದಕ್ಕೆ ಫ್ರೂಟ್ಸ್ ಎಲ್ಲ ಇಟ್ಬಿಟ್ಟು ಬಾಳೆಹಣ್ಣು ಇಟ್ಬಿಟ್ಟು ಏನೇನು ಅಡುಗೆ ಮಾಡಿರ್ತೀವಿ ಅವರಿಗೆ ಇಷ್ಟವಾದ ಪದಾರ್ಥಗಳನ್ನ ಎಡೆ ಇಡೋದು ಸಂಪ್ರದಾಯ. ನಾವಿಲ್ಲಿ ಅದನ್ನೇ ಮಾಡ್ತಾಯಿದ್ದೀವಿ. ನಾನು ಫೋಟೋ ಎಲ್ಲ ನಮ್ಮ ತಾತನ ಫೋಟೋ ರೆಡಿ ಮಾಡಿದ್ದೆ. ನಮ್ಮಮ್ಮ ಹೊಂಬಾಳೆ ಇಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ರು. ನಾವು ಯಾವುದೇ ಹಬ್ಬನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಮನೆ ದೇವರಿಗೆ ಪೂಜೆ ಮಾಡೋದು ಪದ್ಧತಿ. ಸೊ ನನಗೆ ಪೂಜೆ ಜೊತೆ ಈ ಥರ ಡೆಕೋರೇಟ್ ಮಾಡೋದು, ಹೂ ಹಾಕೋದು, ಅರಿಶಿನ ಕುಂಕುಮ ಇಡೋದು ಇದೆಲ್ಲ ತುಂಬ ಇಷ್ಟವಾದ ಕೆಲಸ. ಇಲ್ಲಿ ನಾನು ಅದನ್ನೇ ಮಾಡ್ತಾಯಿದ್ದೀನಿ. ನಮ್ಮ ಆಂಟಿ ಹೇಳ್ತಾರೆ, ಎಣ್ಣೆ ಹಾಕಿ ಬತ್ತಿ ಹಚ್ಚಿದ ಮೇಲೆ ಬತ್ತಿನ ಜಿಂಟಿ ಇಟ್ಟರೆ ಸ್ವಲ್ಪ ಜಾಸ್ತಿ ಹೊತ್ತು ಉರಿಯುತ್ತೆ ಅಂತ. ಸೊ ಅದನ್ನೇ ಪಾಲಿಸ್ಕೊಂಡು ಬರ್ತಾಯಿದ್ದೀನಿ. ಈಗ ನಾನು ಹೂವೆಲ್ಲ ಹಾಕಿ ಡೆಕೋರೇಟ್ ಮಾಡ್ತಾಯಿದ್ದೀನಿ. ಈ ಡೆಕೋರೇಟ್ ಮಾಡೋ ಕೆಲಸ, ರಂಗೋಲಿ ಹಾಕೋ ಕೆಲಸ ಎಲ್ಲ ನಂದೇನೆ. ಆ್ಯಂಡ್ ಗೈಸ್, ಈ ಹಬ್ಬದಲ್ಲಿ ರಂಗೋಲಿ ಹಾಕಬಾರ್ದು, ಮಾವಿನ ತೋರಣ ಕಟ್ಟಬಾರ್ದು, ಹಾಗೆ ಗಂಟೆ ಬಾರಿಸಬಾರ್ದು ಅಂತ ಹೇಳ್ತಾರೆ. ಸೊ ನಾನು ಅದರಿಂದ ರಂಗೋಲಿ ಹಾಕಿರಲಿಲ್ಲ, ಏನೂ ತೋರಣ ಏನೂ ಕಟ್ಸಿರಲಿಲ್ಲ. ಸೊ ಹಿರಿಯರ ಪೂಜೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಮನೆ ದೇವರಿಗೆ ಕಾಯಿ ಹಿಡಿದು ನಮಸ್ಕರಿಸಿ ಅದನ್ನು ಅವರಿಗೆ ಅರ್ಪಿಸ್ದೆ. ಸೊ ಇದೆಲ್ಲ ಆದಮೇಲೆ ನಮ್ಮ ಮನೆ ಪೂಜೆ ಔಟ್ಪುಟ್ ಈ ಥರ ಇತ್ತು. ಸೊ ನನ್ನ ಸಿಬ್ಲಿಂಗ್ಸ್ ಯಾರು ಇಲ್ಲದೆ ಇದ್ದಿದ್ದರಿಂದ ಅಮ್ಮಂಗೆ ಅಡುಗೆ ಕೆಲಸದಲ್ಲಿ ಸ್ವಲ್ಪ ಸಹಾಯ ಆಗಲಿ ಅಂತ ಸ್ವಲ್ಪ ಅಷ್ಟೇ ಹಪ್ಪಳನ ಕರಿತಾ ಇದ್ದೀನಿ. ಅಕ್ಕಿ ಹಪ್ಪಳ ಮತ್ತು ಕಾಳು ಹಪ್ಪಳ ಇದು ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಿದ್ದು. ನನಗೆ ಕಾಳು ಹಪ್ಪಳ ಅಂದರೆ ತುಂಬ ಇಷ್ಟ. ಸೊ ನಮ್ಮನೇಲಿ 500 ಬರಬೇಕು, ಪೂಜೆ ಎಲ್ಲ ಆಗಿದೆ. ಸೊ ಅದಕ್ಕೂ ಮುಂಚೆ ಅಡುಗೆ ಪ್ರಿಪೇರ್ ಆಗ್ತಿದೆ. ಏನೇನಾಗಿದೆ ನೋಡೋಣ ಬನ್ನಿ. ಇಲ್ಲಿ ಬಂದರೆ ಪಾಯಸ ಹಾಲೇ ರೆಡಿ ಆಗಿದೆ. ಇಲ್ಲಿ ಚಿತ್ರಾನ್ನ ರೆಡಿ ಆಗ್ತಿದೆ ಗೈಸ್, ನಮ್ಮೆಲ್ಲರೂ ಫೇವರಿಟ್ ಚಿತ್ರಾನ್ನ. ಈ ಸೈಡ್ ಬಂದರೆ ನಾನು ಆಲ್ರೆಡಿ ಹಪ್ಪಳ ಕರೆದಿಟ್ಟಿದ್ದೀನಿ. ದಿಸ್ ಈಸ್ ಅಕ್ಕಿ ಹಪ್ಪಳ ಆ್ಯಂಡ್ ಕಾಳು ಹಪ್ಪಳ. ಆ್ಯಂಡ್ ಒಳಗಡೆ ಎಲ್ಲ ಪೂಜೆ ಮಾಡಿದ್ದೀನಿ ಗೈಸ್. ಇಲ್ಲೂ ನಮ್ಮ ತಾತನ ಫೋಟೋ ಇಟ್ಟು ಎಲ್ಲ ರೆಡಿ ಆಗಿದೆ. 500 ಬರಬೇಕು. ಅವ್ರು ಬಂದಮೇಲೆ ಪಾದ ಪೂಜೆ ಮಾಡಿ ಎಡೆ ಮಾಡಿ ಊಟ ಮಾಡಬೇಕು. ನೋಡಿ ಗೈಸ್, ಓಡ್ತಾವನೆ, ಮುಖ ತೋರಿಸ್ದಂಗೆ ಓಡ್ತಾವನೆ ನಾನು ವಿಡಿಯೋ ಮಾಡ್ತಾಯಿದ್ರೆ. ಆ್ಯಂಡ್ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ 500 ಬಂದಮೇಲೆ ಅವ್ರಿಗೆ ಪಾದ ತೊಳೆದು ಪಾದ ಪೂಜೆ ಮಾಡಿ ಕ್ರಿಯೆ ತೊಗೊಂಡು ಆ ಕ್ರಿಯೆನ ಮನೆಯಲ್ಲಿ ಯಾರಾದರೂ ಒಬ್ಬರು ಕುಡಿದ್ಬಿಟ್ಟು ಆಮೇಲೆ ಉಪವಾಸ ಬಿಟ್ಟು ಊಟ ಮಾಡೋದು ಪದ್ಧತಿ. ಸೊ ನಾವಿಲ್ಲಿ 500 ತುಂಬ ಲೇಟಾಗಿ ಬಂದರು, ತುಂಬ ಲೇಟಾಗಿ ಹೋಗಿತ್ತು. ನಮ್ಮಮ್ಮ ಬೆಳಗ್ಗೆಯಿಂದ ಉಪವಾಸ ಇದ್ದರು ಗೈಸ್. 4 ಗಂಟೆ 5 ಗಂಟೆ ಆ ಟೈಮಲ್ಲಿ 500 ಬಂದರು. ಸೊ ಅವರಿಗೆ ಪಾದ ಪೂಜೆ ಮಾಡಿ ಕ್ರಿಯೆನ ಕೊಟ್ಟರು. ಕ್ರಿಯೆನ ಆ್ಯಕ್ಚುಲಿ ನನ್ನ ತಮ್ಮಂಗೆ ಕೊಡಿಸಿದ್ವಿ. ಯಾಕೆ ಅಂದರೆ ಈ ಪಿತೃಗಳಿಗೆ ಹೆಂಗೆ ಅಂದರೆ ಹೆಣ್ಮಕ್ಳು ಮಾಡೋದಕ್ಕಿಂತ ಮನೇಲಿ ಗಂಡು ಮಕ್ಕಳು ಮಾಡಿದ್ರೆ ಅವ್ರಿಗೆ ಸಮಾಧಾನ ಆಗೋದು ಗೈಸ್. ಅದಕ್ಕೆ ನಾನು ಅವ್ನಿಗೆ ಹೇಳ್ಬಿಟ್ಟು ನೀನೇ ಪೂಜೆ ಮಾಡಪ್ಪ, ನೀನೇ ಕ್ರಿಯೆ ಕೊಡಿ ಅಂತ ಹೇಳ್ಬಿಟ್ಟು ಎಲ್ಲ ಅವನ ಕೈಲೇ ಮಾಡಿಸ್ದೆ. ಮನೇಲಿ ಹಿರಿಯರೊಬ್ಬರು ಪಾದ ಪೂಜೆ ಮಾಡಿ ಕ್ರಿಯೆ ಕೊಟ್ಟಾದಮೇಲೆ ನಾವೆಲ್ಲ ವಿಭೂತಿ ಇಕ್ಕಿಸ್ಕೊಂಡು ನಮಸ್ಕರಿಸ್ಬೇಕು 500ಗೆ. ಸೊ ಇದಾಗಿತ್ತು ನಮ್ಮ ಮನೆಯ ಹಬ್ಬ. ನೋಡಿ ಗೈಸ್, ಹಬ್ಬದ ದಿನ ಬೆಳಗ್ಗೆನೇ ಬರ್ದಂಗೆ ಇವಾಗ ಬಂದು ಕೇರಮ್ ಮಾಡ್ತಾವನೆ. ಹಾಯ್ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಅಗೈನ್. ಏನಕ್ಕೆ ಮತ್ತೆ ವೆಲ್ಕಮ್ ಹೇಳ್ತಾ ಇದ್ದೀನಿ ಅಂದರೆ, ಹಬ್ಬದ ದಿನ ವ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ನಮಗೆ 500 ಬರೋದು ಲೇಟ್ ಆಯಿತು, ಊಟನೂ ಲೇಟ್ ಆಯಿತು. ಸೊ ಫುಲ್ ಟಯರ್ಡ್ ಆಗಿತ್ತು. ವ್ಲಾಗ್ನ ಅಗೈನ್ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ವ್ಲಾಗ್ನ ಎಂಡ್ ಮಾಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ನಾನೊಂದು ವಿಷಯ ತಿಳ್ಕೊಬೇಕು. ನಮ್ಮ ಕಾಲದಲ್ಲಿ ಈ ಥರ ಹಿರಿಯರ ಹಬ್ಬ ಮಾಡ್ತಾಯಿದ್ದಾರೆ, ಹಿಂದಿನ ಕಾಲದಲ್ಲಿ ಯಾವ ಥರ ಮಾಡ್ತಿದ್ರು ಅಂತ ನಮ್ಮ ಅಜ್ಜಿ ಹತ್ರ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಅಜ್ಜಿ ಹೇಳಜ್ಜಿ, ನಿಮ್ಮ ಕಾಲದಲ್ಲಿ ಹೆಂಗೆ ಮಾಡ್ತಾಯಿದ್ರಿ? ನಮ್ಮ ಕಾಲದಲ್ಲಿ ಬೆಳಗ್ಗೆ ಎದ್ದು ನೆಲ ಒಲೆ ಎಲ್ಲ ಸಾರಿಸಿ
ಸಣ್ಣ ಮಕ್ಕಳಿಗೆಲ್ಲ ಒಂಚೂರು ಊಟ ಮಾಡಿಕ್ಕಿ ಸಾಯಂಕಾಲ ಹಬ್ಬ ಮಾಡ್ತಿದ್ವಿ. ಅಕ್ಕಿ ರವೆ ಹೊಡೆದು ಸಂಜೆವರೆಗೂ ದೊಡ್ಡವ್ರ ಉಪವಾಸ. ಒಬ್ಬರು ಉಪವಾಸ. ಊಟ ಮಾಡೋ ಅಂತಾರೆ, ಊಟ ಮಾಡ್ತಾರೆ. ಅನ್ನ ಮಾಡಿ ಸಾರು ಮಾಡಿ ಊಟಕ್ಕೆ ಹಾಕಿ ಮತ್ತೆ ಸಾರಿಸ್ಕೊಂಡು ಅಕ್ಕಿ ಹೊಡ್ಕೊಂಡು ಬೆಲ್ಲ ಹಾಕಿ ಅಕ್ಕಿ ರವೆ ಪಾಯಸ. ಒಬ್ಬಟ್ಟು ಮಾಡ್ತಿರ್ಲಿಲ್ಲ? ಇಲ್ಲ, ಒಬ್ಬಟ್ಟಿಲ್ಲ. ಅಕ್ಕಿ ರವೆ ಪಾಯಸ. ರಾತ್ರಿ 10 ಗಂಟೆವರೆಗೂ ಹಬ್ಬ. ರಾತ್ರಿ 10 ಗಂಟೆಗೆ ಐನೋರು ಬರ್ತಿದ್ರಾ? ರಾತ್ರಿ 10 ಗಂಟೆವರೆಗೂ ಐನೋರು ಬರ್ತಿರ್ಲಿಲ್ಲ. ಎಲ್ಲಾರ ಮನೆ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ರಾತ್ರಿ 10 ಗಂಟೆ 11 ಗಂಟೆ ಆಗೋದು. ರಾತ್ರಿ 11 ಗಂಟೆವರೆಗೂ ಉಪವಾಸ. ಮಧ್ಯದಲ್ಲಿ ಎಳ್ನೀರು ಕಾಫಿ ಟೀ ಕುಡಿಯೋದು. ಎಳ್ನೀರು, ಹಣ್ಣು, ಕಾಫಿ ಟೀ ಕುಡಿಯೋದು. ಐನೂರು ಗಂಟೆ ಪಾಲ ತೊಳ್ಕೊಂಡು ಅಕ್ಕಿಗೆ ತಗೊಂಡು ಕಳಸಕ್ಕೆ ಹಾಕಿ ಅವಾಗ ಕಾಯಿ ಹೊಡಕ್ಕಿ ಅವಾಗ ಪೂಜೆ ಮಾಡಿ ಸಾಂಬ್ರಾಣಿನ ಬೆಂಕಿ ತಂದುಬಿಟ್ಟು ಕಳಸಕ್ಕೆ ಮುಂದಿಕ್ಕಿ ಅದ್ರೊಳಗೆ ಸಾಂಬ್ರಾಣಿ ಹಾಕ್ಬಿಡೋದು. ಗೈಸ್, ಇವಾಗಿನ ಥರ ನಾವು ಅಂಗಡಿಯಿಂದ ಏನು ತರ್ತೀವಿ ಸಾಂಬ್ರಾಣಿ ಡೈರೆಕ್ಟ್ ಹಚ್ಬೋದು ಅದನ್ನ. ಆ ಥರ ಅವಾಗ ಇರಲಿಲ್ಲ. ಬೆಂಕಿನ ಮಾಡಿಬಿಟ್ಟು ಅದ್ರೊಳಗೆ ಸಾಂಬ್ರಾಣಿನ ಹಾಕಿ ಹೊಗೆ ಕೊಡೋದು. ಬೆಂಕಿ ತಂದು ಒಳಗಿಟ್ಕೊಂಡು ಚಿಕ್ಕದೊಂದು ಕಬ್ಬಿಣದ ಬಾಣಲಿ ಥರ ಮಾಡ್ಕೊಂಡಿದ್ವಿ. ಅದರೊಳಗೆ ಸಾಂಬ್ರಾಣಿ ಹಾಕಿದ್ರೆ ಮನೆ ತುಂಬ ಹೊಗೆ ಹಿರಿಯರು ಕುಡಿಯೋವಷ್ಟು ಬರೋದು. ಅವಾಗ ಬರ್ತಿದ್ದ ಹೊಗೆ ಇವಾಗ ಬರುತ್ತೆ ನಜ್ಜಿ? ಇವಾಗ ಬರಲ್ಲ. ನೀವು ಯಾವ್ದು ಇಷ್ಟು ಸಿಗ್ತೀರಾ ಅದು ಕಾಲ್ಸಕ್ಕೂ ತಗ್ಲಲ್ಲ. ಮನೆ ಮಕ್ಕಳೆಲ್ಲ ಐನರ ಹತ್ರ ಈ ಬುತ್ತಿ ಇರಿಸ್ಕೊಂಡು ಕ್ರಿಯೆ ತಗೊಂಡು ಕಳಸ ಪೂಜೆ ಮಾಡಿ ಕಾಯಿ ಹೊಡಕ್ಕಿ ಸಾಂಬ್ರಾಣಿ ಹೊಗೆ ಹಾಕಿ ಆಮೇಲೆ ಊಟ ಮಾಡ್ತೀವಿ. 10 ಆಗಲಿ 11 ಗಂಟೆ ಆಗಲಿ ಐನೂರು ಬರೋ ತನಕ ನಾವೇನು ಮಾಡ್ತೀವಿ. ಓಕೆ. ಹಿರಿಯರು ಪೂಜೆ ಆಗ್ತಲೆ ಮನೆಗೆ ಹಿರಿಯರು ಅಂತ ಇರ್ತಾರಲ್ಲ, ಅತ್ತೆ ಮಾವ ಯಜಮಾನ್ರು, ಅವ್ರಿಗೆ ಅದಕ್ಕೆ ನಮಸ್ಕಾರ ಮಾಡಿ ಊಟ ಮಾಡ್ತಿದ್ದೀವಿ. ಐನೂರು ಕ್ರಿಯೆ ಕೊಟ್ಮೇಲೆ ಕ್ರಿಯೆನ ಕಳ್ಸಕ್ಕೆ ಅವರಿಗೆಲ್ಲ ಮುಟ್ಟಿಸ್ಬೇಕು. ಅವಾಗ ಅವರು ತಗೊಂಡವ್ರೆ ಅಂತ ಅಲ್ಲಿಗೆ ಹಿರಿಯರಿಗೂ ಅದು ಕ್ರಿಯೆ ಕೊಟ್ಟಂಗೆ ಆಗ್ತೈತೆ. ಆಮೇಲೆ ಪೂಜೆ ಮಾಡಿದ್ದಾದ್ಮೇಲೆ ಸಾಂಬ್ರಾಣಿ ಹಾಕಿ ಮನೆಗೆ ಹಿರಿಯರು ಇರ್ತಾರಲ್ಲ, ಅತ್ತೆ ಮಾವ ಯಜಮಾನ್ರು ಎಲ್ಲ, ಅವ್ರಿಗೆಲ್ಲ ಹಿರಿಯರ ಹೆಸರು ಹೇಳಿ ನಮಸ್ಕಾರ ಮಾಡೋದು. ಹಿರಿಯರು ಬಂದೋಗ್ತಾರೆ ಅಂತ ಪದ್ಧತಿ. ಓಕೆ ಗೈಸ್, ನೋಡಿದ್ರಲ್ಲ ನಮ್ಮ ಹಿರಿಯರ ಹಬ್ಬ ಈ ಥರ ಇತ್ತು. ಇನ್ನು ಮುಂದೆ ಹೀಗೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಾಗೆ ಸಬ್ಸ್ಕ್ರೈಬ್ ಮಾಡಿ.